ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ರಾಯರ ಪವಾಡ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ರಾಯರು ಅವರನ್ನು ನಂಬಿರುವಂತಹ ಭಕ್ತರಿಗೆ ಮಾಡುವಂಥ ವಿಶೇಷವಾದಂಥ ಅನುಗ್ರಹದ ಬಗ್ಗೆ, ವಿಶೇಷವಾದಂಥ ಮಹಿಮೆಯ ಬಗ್ಗೆ, ಹಾಗೆಯೇ ರಾಯರ ಪವಾಡಗಳ ಬಗ್ಗೆ ಅನೇಕ ಸಂಚಿಕೆಗಳನ್ನು ನಾನು ಪ್ರಸಾರ ಮಾಡಿದ್ದೀನಿ, ಮಾಡ್ತಾನೂ ಇರ್ತೀನಿ. ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ವೀಕ್ಷಕರು ನನಗೆ ಫೋನ್ ಮಾಡಿ ಕೇಳೋದು ಅದನ್ನೇ. ಅದೇನು ಅಂದರೆ, ಗುರುಗಳೇ, ರಾಯರು ಅವರ ಭಕ್ತರಿಗೆ ಮಾಡುವಂತಹ ಇಂತಹ ವಿಶೇಷ ಅನುಗ್ರಹದ ಬಗ್ಗೆ ದಯವಿಟ್ಟು ಹೆಚ್ಚು ವಿಡಿಯೋಗಳನ್ನು ಪ್ರಸಾರ ಮಾಡಿ. ಯಾಕೆ ಅಂದರೆ ನಿಮ್ಮ ಬಾಯಲ್ಲಿ ಅಂತಹ ಸತ್ಯ ಘಟನೆಗಳನ್ನು ನಾವು ಕೇಳುವಾಗ ಅಂತಹ ಸತ್ಯ ಘಟನೆಗಳು ನಮ್ಮ ಬದುಕಲ್ಲೂ ನಡೀಲಿ ಅಂತ ನಮಗೂ ಆಸೆ ಇದೆ. ಆದ್ದರಿಂದ ಅಂತಹ ವಿಡಿಯೋಗಳನ್ನು ಹೆಚ್ಚು ಪ್ರಸಾರ ಮಾಡಿ ಅದನ್ನು ಕೇಳಿಸ್ಕೊಂಡು ನಾವು ಧನ್ಯರಾಗ್ತೀವಿ ಅಂತ ರಾಯರ ಭಕ್ತರು ನನಗೆ ಕೇಳ್ತಾ ಇರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಳುವಂತಹ ಈ ಘಟನೆಯನ್ನು ನೀವು ಕೇಳಿಬಿಟ್ರೆ ನಿಮಗೆ ರೋಮಾಂಚನ ಆಗೋಗ್ಬಿಡುತ್ತೆ. ಅಂತಹ ಮಹಿಮೆಯನ್ನು ಇವತ್ತಿನ ಸಂಚಿಕೆಯಲ್ಲಿ ಈ ದಂಪತಿಗಳಿಗೆ ರಾಯರು ಅನುಗ್ರಹ ಮಾಡಿದ್ದಾರೆ. ಆದರೆ ಈ ಸಂಚಿಕೆ ಪ್ರಾರಂಭ ಮಾಡೋದಕ್ಕೆ ಮೊದಲು ಎರಡು ವಿಷಯಗಳನ್ನು ನಿಮಗೆ ಹೇಳಿ ನಂತರ ನಾನು ಮುಂದಿನ ವಿಚಾರಕ್ಕೆ ಬರ್ತೀನಿ. ನನಗೆ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಇಬ್ಬರು ವೀಕ್ಷಕರು ಫೋನ್ ಮಾಡಿ ಎರಡು ವಿಷಯಗಳನ್ನು ಹೇಳಿದ್ರು. ಅದೇನು ಅಂದರೆ, ಒಬ್ಬರು ಮಹಿಳೆಯವರು, ಅವ್ರು ಫೋನ್ ಮಾಡಿ ಹೇಳಿದ್ದೇನು ಅಂದರೆ, ಗುರುಗಳೇ, ನಮ್ಮ ಮನೆಯಲ್ಲಿ ರಾಯರ ಫೋಟೋ ಇದೆ, ಆದರೆ ಆ ಫೋಟೋಗೆ ಯಾರೂ ಪೂಜೆ ಮಾಡ್ತಾ ಇಲ್ಲ, ಆದ್ದರಿಂದ ನಾನು ಆ ಫೋಟೋ ತೊಗೊಂಡೋಗಿ ನದಿಗೆ ಬಿಟ್ಟು ಬಂದೆ, ನದಿ ಒಳಗಡೆ ಹಾಕಿ ಬಂದೆ, ನಾನು ಮಾಡಿದ್ದು ಸರಿನಾ ತಪ್ಪ ದಯವಿಟ್ಟು ತಿಳಿಸಿ ಅಂತ ಒಬ್ಬರು ಕೇಳಿದ್ರೆ, ಇನ್ನೊಬ್ಬರು ಹೇಳಿದ್ದೇನು ಅಂದರೆ, ಗುರುಗಳೇ, ನನಗೆ ಯಾರೋ ಒಬ್ಬರು ರಾಯರ ಫೋಟೋ ಕೊಟ್ಟರು, ಮನೆಗೂ ತೊಗೊಂಡು ಹೋಗಿದ್ದೆ, ಆದರೆ ಇನ್ನೊಬ್ರು ಯಾರೋ ಹೇಳಿದ್ರು ರಾಯರ ಫೋಟೋ ಮನೇಲಿ ಇಟ್ಕೋಬಾರ್ದು, ತೊಂದರೆ ಆಗುತ್ತೆ ಅಂತ, ಅದಕ್ಕೆ ಭಯ ಆಗೋಯ್ತು. ಆ ರಾಯರ ಫೋಟೋ ತೊಗೊಂಡು ಹೋಗಿ ರಸ್ತೆ ಬದಿಯಲ್ಲಿದ್ದಂಥ ಒಂದು ಮರದ ಕೆಳಗಿಟ್ಟು ಬಂದುಬಿಟ್ಟೆ, ನಾನು ಮಾಡಿದ್ದು ಸರಿನಾ ತಪ್ಪ ದಯವಿಟ್ಟು ತಿಳಿಸಿ ಅಂತ ಇನ್ನೊಬ್ಬ ವೀಕ್ಷಕರು ಹೇಳಿದ್ರು. ನೋಡಿ, ಈ ಎರಡೂ ಘಟನೆಗಳು ಕೂಡ ಅಂದರೆ ಈ ಇಬ್ಬರು ರಾಯರ ಭಕ್ತರು ಮಾಡಿರುವಂತಹ ಈ ಒಂದು ಕೆಲಸ ಇದೆಯಲ್ಲ, ಇದು ಇವರಿಗೆ ರಾಯರ ಬಗ್ಗೆ ಇರುವಂತಹ ಕಡಿಮೆ ತಿಳುವಳಿಕೆ ಅಥವಾ ಅಜ್ಞಾನವೇ ಕಾರಣ. ಇವತ್ತು ನಮ್ಮ ಮನೆಯಲ್ಲಿ ದಂಪತಿಗಳು ಬಂದು ಕೂತಿದ್ದಾರೆ. ಅವರು ಇಷ್ಟೊತ್ತು ಅವರು ಬದುಕಿನಲ್ಲಿ ನಡೆದಂತಹ ಸತ್ಯ ಘಟನೆಯನ್ನು, ರಾಯರು ಮಾಡಿದಂಥ ಅನುಗ್ರಹವನ್ನು ನನಗೆ ಅವರು ಹೇಳಿದ್ದನ್ನು ಕೇಳಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ರಾಯರು ಎಂಥ ಮಹಿಮರು, ಎಂತಹ ಕರುಣಾಳು ಅಂತ. ಆ ಎಲ್ಲ ಘಟನೆಗಳನ್ನು ಕೇಳಿದ ಮೇಲೆ ಅವ್ರಿಗೆ ನಾನು ಹೇಳಿದೆ, ನೀವು ಇಲ್ಲಿ ಬಂದು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ನೀವು ಹೇಳಿ, ಅದು ಜನಕ್ಕೆ ತುಂಬ ಮುಟ್ಟುತ್ತೆ, ಮನಸ್ಸಿಗೆ ಮುಟ್ಟುತ್ತೆ ಅಂತ ಅವ್ರಿಗೆ ಹೇಳಿದೆ. ಅದಕ್ಕೆ ಅವರ ಶ್ರೀಮತಿ ಒಂದು ಮಾತು ಹೇಳಿದ್ರು, ಅದು ಸತ್ಯ ಕೂಡ. ಅವ್ರು ಹೇಳಿದ್ರು, ಗುರುಗಳೇ, ನಾವು ವಿಡಿಯೋದಲ್ಲಿ ಬಂದು ಹೇಳೋಕ್ಕೆ ನಮಗೇನು ಕಷ್ಟ ಇಲ್ಲ, ಆದರೆ ಜನಗಳ ಕಣ್ಣು ಬಿದ್ದು ಬಿಡುತ್ತೆ, ಕೆಟ್ಟ ದೃಷ್ಟಿ ಬೀಳುತ್ತೆ. ನಾವು ತುಂಬ ಕಷ್ಟದಿಂದ ಈ ಸ್ಥಿತಿಗೆ ಬಂದಿದ್ದೀವಿ ರಾಯರ ಅನುಗ್ರಹದಿಂದ, ಆದ್ದರಿಂದ ನಾವು ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ, ನಮಗಿಂತ ಚೆನ್ನಾಗಿ ನೀವು ಹೇಳ್ತೀರಾ, ನೀವೇ ಅದನ್ನು ಹೇಳಿ, ನಾವು ನಿಮ್ಮ ಮುಂದೆ ಕೂತ್ಕೋತೀವಿ, ನೀವು ಹೇಳುವಾಗ ನೀವು ಮಾತಾಡೋದು ಸರಿನಾ ಅಥವಾ ಅದು ಏನಾಗಿದೆ ಅನ್ನೋದು ಏನಾದರೂ ಒಂಚೂರು ವ್ಯತ್ಯಾಸ ಆದರೆ ನಾವು ಮತ್ತೆ ನಿಮಗೆ ಹೇಳ್ತೀವಿ ಅಂತಂದರು. ಅವ್ರು ಹೇಳಿದ್ದೆಲ್ಲ ನಾನು ಕೇಳಿಸ್ಕೊಂಡಿರೋದ್ರಿಂದ ನಾನೇನು ವ್ಯತ್ಯಾಸ ಮಾಡೋದಿಲ್ಲ, ನೀವು ಕೂತ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ಅಲ್ಲಿ ಕೂರಿಸಿ ಇವಾಗ ಅವರ ಬದುಕಿನಲ್ಲಿ ರಾಯರು ಮಾಡಿದಂತಹ ಆ ಅದ್ಭುತವಾದಂಥ ಮಹಿಮೆಯ ಬಗ್ಗೆ ನಿಮಗೆಲ್ಲ ಹೇಳ್ತೀನಿ. ನೋಡಿ, ಇವತ್ತು ನಮ್ಮ ಮನೆಗೆ ಬಂದಿರುವಂತಹ ಈ ದಂಪತಿಗಳಲ್ಲಿ ಅವರ ಯಜಮಾನರಿಗೆ ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರಂತೆ.
ಇದ್ದಕ್ಕಿದ್ದಂಗೆ ಅವರಿಗೆ ಅನಾರೋಗ್ಯ ಬಂದ್ಬಿಡ್ತು. ಯಾವ ಮಟ್ಟದ ಅನಾರೋಗ್ಯ ಅಂತಂದರೆ ಅವರು ಕೆಲಸನೇ ಮಾಡೋಕ್ಕಾಗಲ್ಲ, ಅಂತಹ ಅನಾರೋಗ್ಯ ಅವರಿಗೆ ಬಂದ್ಬಿಡ್ತಂತೆ. ಕೆಲಸದಿಂದ ಕಂಪ್ನಿಯಿಂದ ತೆಗೆದುಹಾಕ್ಬಿಟ್ರು. ಅಂದರೆ ಅವರಿಗಲ್ಲಿ ನಿಂತ ಸ್ಥಳದಲ್ಲೇ ತಲೆ ಸುತ್ತ ಬಂದು ಬೀಳೋ ಅಂಥ ಪರಿಸ್ಥಿತಿ, ಆ ಥರ ಅನಾರೋಗ್ಯ ಬಂದ್ಬಿಡ್ತಂತೆ. ಕಂಪನಿಯಿಂದ ಅವ್ರನ್ನ ಕೆಲಸದಿಂದ ತೆಗೆದುಹಾಕಿದ್ರು. ಅವ್ರ ಮನೆಗೆ ಬಂದುಬಿಟ್ರು. ಮನೆಗೆ ಆಧಾರ ಸ್ತಂಭ ದುಡಿಮೆ ಮಾಡಿಸಿದ್ದವರೇ ಅವರೊಬ್ಬರು. ಇಬ್ಬರು ಹೆಣ್ಣುಮಕ್ಕಳು ಅವರಿಗೆ. ಆ ಇಬ್ಬರು ಹೆಣ್ಣುಮಕ್ಕಳು PUCಗೆ ಬಂದಿದ್ದಾರೆ. ಇಬ್ರಿಗೂ ಇಂಜಿನಿಯರ್ ಆಗಬೇಕು ಅಂತ ಆಸೆ. ಮಕ್ಕಳು ಕಾಲೇಜ್ ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು. ಆದರೆ ಕೆಲಸ ಕಳ್ಕೊಂಡು ಮನೆಗೆ ಬಂದು ಕೂತ್ಕೊಂಡಿದ್ದಾರೆ ಇವರು. ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಸರಿ, 1 ತಿಂಗಳಾಯಿತು, 2 ತಿಂಗಳಾಯಿತು, ಹೇಗೋ ಒಂದು ಸ್ವಲ್ಪ ಕೂಡಿಟ್ಟಿರುವಂಥ ಹಣವನ್ನು ಹಾಗೂ ಹೀಗೂ ಸರಿದೂಗಿಸ್ಕೊಂಡು ಅವರ ಹೆಂಡತಿ, ಅವರ ಶ್ರೀಮತಿ ಹೇಗೋ ನಡೆಸೋದ್ರಂತೆ. ಆದರೆ ಮಕ್ಕಳ ಕಾಲೇಜ್ ಫೀಸ್ ಕಟ್ಟಬೇಕು, ಮುಂದೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಗಂಡ ಇನ್ನು ಕೆಲಸನೇ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ನಾನು ಇವಾಗ ಏನು ಮಾಡಲಿ ಅಂತ ಅವರಿಗೆ ತೋಚಲೇ ಇಲ್ವಂತೆ. ಅಂತಹ ಪರಿಸ್ಥಿತಿನಲ್ಲಿ ಒಂದು ದಿವಸ ಸಂಜೆ ಅವ್ರಿಗೆ ತುಂಬ ಬೇಜಾರಾಗೋಯ್ತಂತೆ. ಕೈಯಲ್ಲಿರೋ ದುಡ್ಡೆಲ್ಲ ಖಾಲಿ ಆಗೋಗಿದೆ, ದಿಕ್ಕೇ ತೋಚದಂಗೆ ಆಗೋಗಿದೆ. ಅವರು ರಾಯರ ಮಠಕ್ಕೆ ಹೋದ್ರಂತೆ. ಅವತ್ತಿನ ದಿವಸ ಗುರುವಾರ ಜೋರಾಗಿ ಮಳೆ ಬರ್ತಾ ಇದೆ. ರಾಯರ ಮಠಕ್ಕೆ ಇವರು ಹೋದ್ರಂತೆ. ರಾಯರ ಮುಂದೆ ನಿಂತ್ಕೊಂಡು ಒಂದೇ ಸಮ ಅಳ್ತಾ ಇದ್ದಾರಂತೆ. ರಾಯರೇ, ನಮ್ಮ ಜೀವನದಲ್ಲಿ ಇಂತಹ ಘಟನೆ ನಡೆಯುತ್ತೆ ಅಂತ ನಾವು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಇವತ್ತು ನನ್ನ ಸಂಸಾರ ಹೇಗಾಗಿದೆ, ನಮ್ಮ ಮನೆ ಪರಿಸ್ಥಿತಿ ಹೇಗಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ನನ್ನ ಸಂಸಾರವನ್ನು ಕಾಪಾಡಿ, ನನ್ನ ಮಕ್ಕಳ ಭವಿಷ್ಯವನ್ನು ಕಾಪಾಡಿ. ನೀವೇ ನಮ್ಮ ಬದುಕಿನಲ್ಲಿ ನಡೆದಿರುವಂತಹ ಈ ಒಂದು ನೋವನ್ನು ನೀವೇ ಅದಕ್ಕೆ ಪರಿಹಾರ ಕೊಡಬೇಕು, ಇನ್ಯಾರಿಗೂ ಅದಕ್ಕೆ ಸಾಧ್ಯವೇ ಇಲ್ಲ. ದಯಮಾಡಿ ನನ್ನ ಕೈ ಹಿಡಿದು ಕಾಪಾಡಿ ರಾಯರೇ ಅಂತ ಸುಮಾರು 1 ಗಂಟೆಗಳ ಕಾಲ ರಾಯರ ಬೃಂದಾವನದ ಮುಂದೆ ನಿಂತು ಹತ್ತರಂತೆ ಅವರು. ಸರಿ, ತೀರ್ಥ ತಗೊಂಡ್ರು, ಕಣ್ಣೊರೆಸ್ಕೊಂಡು ಆ ರಾಯರ ಮಠದಲ್ಲಿ ರಾಯರಿಗೆ 21 ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ರು. ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದೆ. ಅವರಿಗೆ ಅವತ್ತಿನ ಪರಿಸ್ಥಿತಿ ಹೇಗಿತ್ತಂತೆ ಅಂದರೆ, ಒಂದು ಕಾಲದಲ್ಲಿ ಎಲ್ಲಿಗೆ ಹೋಗಬೇಕು ಅಂತಂದ್ರೂ, ರಾಯರ ಮಠಕ್ಕೆ ಹೋಗಬೇಕು ಅಂತಂದ್ರೂ ಕೂಡ, ಮನೆಯಿಂದ ದೂರ ಇದೆ ರಾಯರ ಮಠ, ಮಠಕ್ಕೆ ಹೋಗಬೇಕು ಅಂದರೂ ಕೂಡ ಅವರು ಆಟೋದಲ್ಲಿ ಬರ್ತಾ ಇದ್ದವರು ಅವತ್ತು ನಡ್ಕೊಂಡು ಬಂದರಂತೆ ರಾಯರ ಮಠಕ್ಕೆ. ನೋಡಿ ಹೇಗಿದೆ ಅಂದರೆ, ಎಂತಹ ಪರಿಸ್ಥಿತಿಗಳ ಮನುಷ್ಯನ ಬದುಕಲ್ಲಿ ಬರುತ್ತೆ. ಅಂತಹ ಪರೀಕ್ಷೆ ಬಂದಾಗ ರಾಯರು ಹೇಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿ. ಅವತ್ತವರು ನಡ್ಕೊಂಡು ಬಂದಿದ್ದಾರೆ ರಾಯರ ಮಠಕ್ಕೆ. 5-6 ಕಿಲೋಮೀಟ್ರ್ ದೂರದಲ್ಲಿರುವಂಥ ರಾಯರ ಮಠ ಅದು. ಅಲ್ಲಿಗೆ ನಡ್ಕೊಂಡು ಬಂದ್ರಂತೆ. ರಾಯರಿಗೆ ಅವರ ಏನಿತ್ತೋ ಆ ನೋವನ್ನೆಲ್ಲ ಹೇಳ್ಕೊಂಡ್ರು, ಪ್ರದಕ್ಷಿಣೆ ಮಾಡಿದ್ರು. ಮಳೆ ಬರ್ತಾ ಇದೆ, ಮನೇಲಿ ಮಕ್ಕಳು ಬಂದುಬಿಡ್ತಾರೆ, ನಾನು ಬೇಗ ಹೋಗಬೇಕು ಅಂತ ಆ ಮಳೆನಲ್ಲೇ ನೆನ್ಕೊಂಡು ಮನೆಗೆ ಬಂದ್ರಂತೆ. ಅವ್ರು ಹೇಳ್ತಾ ಇದ್ರೆ ನನಗೆ ಒಂಥರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅಂದರೆ ಎಂತಹ ಭಕ್ತಿ ರಾಯರ ಮೇಲೆ ಅವರಿಗೆ ಅಂತ. ರಾಯರ ಮಠದಿಂದ ಮಳೆಲೇ ನೆನ್ಕೊಂಡು ಅವರ ಸೀರೆ ಸೆರಗನ್ನ ತಲೆ ಮೇಲೆ ಹಾಕ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾರಂತೆ. ದಾರಿ ಮಧ್ಯ ರಸ್ತೆನಲ್ಲಿ ಆ ಡಿವೈಡರ್ ಇರುತ್ತಲ್ಲ, ಆ ಡಿವೈಡರ್ ಪಕ್ಕದಲ್ಲಿ ಒಂದು ರಾಘವೇಂದ್ರ ಸ್ವಾಮಿಗಳ ಫೋಟೋ, ಗ್ಲಾಸ್ ಹೊಡೆದಿರೋ ಅಂಥ ಫೋಟೋ ಅಲ್ಲಿ ಡಿವೈಡರ್ ಹತ್ರ ಬಿದ್ದಿದೆಯಂತೆ. ಇವರು ನೋಡಿ, ಆ ಒಳ್ಳೆಯ ಕ್ಷಣಗಳು ಬಂದಾಗ ರಾಯರು ಹೇಗೆ ಸೂಚನೆಯನ್ನು ಕೊಡ್ತಾರೆ, ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋದನ್ನು ಹೇಗೆ ಹೇಳ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇವ್ರು ನಡ್ಕೊಂಡು ಬರ್ತಾ ಇದ್ದಾರೆ. ಡಿವೈಡರ್ ಪಕ್ಕದಲ್ಲಿ ಒಂದು ಫೋಟೋ, ರಾಯರ ಫೋಟೋ, ಗಾಜು ಚೂರಾಗಿರುವಂಥ ಫೋಟೋ ಬಿದ್ದಿದೆಯಂತೆ. ಇವರಿಗೆ ಆ ಫೋಟೋವನ್ನು ನೋಡಿ, ಡಿವೈಡರ್ ಹತ್ರ ಇತ್ತಲ್ಲ, ಆ ಫೋಟೋವನ್ನು ನೋಡಿ, ಅಯ್ಯೋ ರಾಯರ ಫೋಟೋ ರಸ್ತೆನಲ್ಲಿ ಬಿದ್ದಿದೆಯಲ್ಲ ಅಂತಂದ್ಬಿಟ್ಟು ಆ ಫೋಟೋ ತೊಗೊಂಡ್ರಂತೆ. ಕೈಗೆ ತಗೊಂಡು ನೋಡಿದ್ರೆ ಎಲ್ಲ ಗಾಜಿನ ಚೂರು, ಮುಟ್ಟಕ್ಕಾಗ್ತಾ ಇಲ್ಲ. ಆದರೂ ಕೂಡ ತಕ್ಷಣ ಸೈಡಿಗೆ ಹೋಗಿ ಆ ಚೂರಾಗಿತ್ತಲ್ಲ, ಗಾಜಿನ ಚೂರಾಗಿತ್ತಲ್ಲ, ಅದು ಫೋಟೋದು ಫ್ರೇಮ್ ಮೇಲೆ ಇತ್ತಲ್ಲ, ಒಂದೊಂದೇ ಚೂರನ್ನೆಲ್ಲ ತೆಗೆದು, ಯಾರಿಗೂ ಕಾಲಿಗೆ ಚುಚ್ಕೋಬಾರ್ದು ಆ ಥರ ಜಾಗದಲ್ಲಿ ಗಾಜಿನ ಚೂರೆಲ್ಲ ಒಂದೊಂದೇ ತೆಗೆದು ಹಾಕಿ ಸೈಡಲ್ಲಿ ಹೋಗಿ, ಮಳೆಲಿ ಅರ್ಧ ನೆಂದಿದೆ ರಾಯರ ಫೋಟೋ, ಗಾಜಿನ ಚೂರು
ಎಲ್ಲದನ್ನು ತೆಗೆದು ಆ ರಾಯರ ಫೋಟೋನ ಒಂದು ಸಲ ಅವರ ಎದೆಗೆ ಅಪ್ಕೊಂಡು, ರಾಯರೇ ನನಗೆ ನೀವು ಈ ಸ್ಥಿತಿನಲ್ಲಿ ಸಿಕ್ಕಿದ್ರಲ್ಲ, ನನ್ನ ಮನೆಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನನ್ನ ಮನೆಯಲ್ಲಿ ನೀವು ಶಾಶ್ವತವಾಗಿ ನೆಲೆಸಿ ಅಂತ ಆನಂದದಿಂದ ಆ ಫೋಟೋ ತೊಗೊಂಡೋಗಿ ಮನೆಯಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಒಂದು ತುಳಸಿ ದಳ, ಒಂದು ಹೂವು ಇಷ್ಟೇ ಇಟ್ಟು ಭಕ್ತಿಯಿಂದ ರಾಯರಿಗೆ ಕೈ ಮುಗಿಯೋದಕ್ಕೆ ಪ್ರಾರಂಭ ಮಾಡಿದ್ರಂತೆ. ಕೇವಲ 4 ದಿನ ಆಗಿದೆ. ಇವರು ಗುರುವಾರ ಅಲ್ಲಿಗೆ ರಾಯರ ಮಠಕ್ಕೆ ಬಂದಿದ್ದಾರೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ರಾತ್ರಿ ಇವರ ಕನಸಿನಲ್ಲಿ ರಾಯರು ಕಾಣಿಸ್ಕೊಂಡು, ನೀನು ಏನು ಯೋಚನೆ ಮಾಡಬೇಡ, ನಿನ್ನ ಮಕ್ಕಳ ಭವಿಷ್ಯವನ್ನು ನಾನು ನೋಡ್ಕೊಳ್ತೀನಿ, ನಿನ್ನ ಮನೆಯನ್ನು ನಾನು ಬಂಗಾರ ಮಾಡ್ತೀನಿ, ನಿನ್ನ ಸಂಕಟವನ್ನು ದೂರ ಮಾಡ್ತೀನಿ, ನೀನು ಯೋಚನೆ ಮಾಡಬೇಡ, ನೀನು ನಾಳೆ ಇಂತಹ ಕೆಲಸವನ್ನು ಮಾಡು ಅಂತ ರಾಯರು ಅವರಿಗೆ ಹೇಳಿದ್ರಂತೆ. ಆ ಕೆಲಸ ಏನು ಹೇಳಿದ್ರು ರಾಯರು ಅನ್ನೋದನ್ನು ನಿಮಗೆ ಮುಂದೆ ಹೇಳ್ತೀನಿ. ನೋಡಿ, ರಾಯರ ಮೇಲೆ ಆಕೆಗೆ ಎಂತಹ ಭಕ್ತಿ ಅಂತಂದರೆ, ಒಡೆದೋಗಿರುವಂತಹ ರಾಯರ ಫೋಟೋವನ್ನು ಎದೆಗೆ ಅಪ್ಪಿಕೊಂಡು, ಅಪ್ಪ ತಂದೆ ನನ್ನ ಜೊತೆ ಇದ್ಬಿಡು ನೀನು ಅಂತ ಮನೆಗೆ ತೊಗೊಂಡು ಬಂದು 4 ದಿನ ಪೂಜೆ ಮಾಡಿದ್ದಾರೆ. 4ನೇ ದಿನಕ್ಕೆ ರಾಯರು ಕನಸಿನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕನಸಿನಲ್ಲಿ ಕಾಣಿಸ್ಕೊಂಡು, ನಾಳೆ ನೀನು ಹೀಗೆ ಮಾಡು ಅಂತ ಹೇಳಿದ್ರಂತೆ. ಏನು ಮಾಡು ಅಂತ ಹೇಳಿದ್ರು ಅಂದರೆ, ನೋಡಿ, ಈಕೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರಂತೆ. ಅವರು ಮಾಡಿರುವಂಥ ಅಡುಗೆ ಅಷ್ಟು ರುಚಿಯಾಗಿರುತ್ತೆ ಅಂತಂತ ಅವ್ರು ಹೇಳ್ತಾಯಿದ್ರು. ಅವರು ಯಜಮಾನರು ಇವಾಗ ಹೇಳ್ತಾಯಿದ್ರು, ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಗುರುಗಳೇ, ನಮ್ಮ ಮನೆಗೆ ಒಂದು ದಿವಸ ನೀವು ಊಟಕ್ಕೆ ಬರಬೇಕು ಅಂತ. ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರಂತೆ. ಇದು ರಾಯರಿಗೆ ಗೊತ್ತು. ಅವರು ಹೇಳಿದ್ದೇನು ಅಂತಂದರೆ, ನೀನು ನಾಳೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮನೆಗೆ ರುಚಿಯಾದಂತಹ ಊಟವನ್ನು, ಅಡುಗೆಯನ್ನು ಮಾಡಿ ಕಳಿಸ್ಕೊಡ್ತೀನಿ, ಯಾರಿಗೆ ಅವಶ್ಯಕತೆ ಇದೆಯೋ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿ ಒಂದು ಫೋನ್ ನಂಬರ್ನ ನೀನು ಫೇಸ್ಬುಕ್ಕಲ್ಲಿ ಹಾಕು, ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರಂತೆ ರಾಯರು. ಸರಿ, ಇವರಿಗೆ ಕನಸಿನಲ್ಲಿ ರಾಯರು ಕಾಣಿಸ್ಕೊಂಡಿದ್ದೇ ಒಂದು ರೋಮಾಂಚನ. ಇದು ನನಸೋ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ ಎದ್ದು ಅವ್ರ ಯಜಮಾನ್ರಿಗೆ ಹೇಳಿದ್ರಂತೆ, ರಾಯರು ನನ್ನ ಕನಸಿನಲ್ಲಿ ಬಂದು ಈ ಥರ ಹೇಳಿದ್ರು ಅಂತ. ಸರಿ, ಅವ್ರ ಗಂಡಗೂ ಒಂದು ರೀತಿ ರೋಮಾಂಚನ, ಯಾಕೆಂದರೆ ಅವರಿಬ್ಬರೂ ಕೂಡ ರಾಯರ ಪರಮ ಭಕ್ತರು. ರಾಯರು ಹೇಳಿದ ಮೇಲೆ ಅದು ಆಗದೇ ಇರುತ್ತಾ? ಬೆಳಗ್ಗೆನೇ ಎದ್ದು ಅವರ ಫೇಸ್ಬುಕ್ ಅಕೌಂಟೇ ಇರಲಿಲ್ವಂತೆ ಅವಾಗ. ಸುಮ್ಮನೆ ಒಂದು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿ ರಾಯರ ಫೋಟೋವನ್ನು, ಆ ಪ್ರೊಫೈಲ್ ಫೋಟೋಗೆ ರಾಯರ ಫೋಟೋವನ್ನು ಹಾಕಿ, ಯಾರಿಗೆ ಅತ್ಯುತ್ತಮವಾದಂತಹ ಸಸ್ಯಾಹಾರಿ ಊಟ ಉಪಹಾರ ಬೇಕೋ ಅಂಥವರು ನನ್ನನ್ನು ಸಂಪರ್ಕ ಮಾಡಿ ಅಂತ ಹೇಳಿ ಇವ್ರದ್ದು ಫೋನ್ ನಂಬರ್ನ ಪೋಸ್ಟ್ ಮಾಡಿದ್ದಾರೆ. ನೋಡಿ, ಇಲ್ಲಿಂದ ಶುರುವಾಯಿತು ರಾಯರ ಅನುಗ್ರಹ. ಆ ಪೋಸ್ಟ್ ಮಾಡಿ ಕೇವಲ 5 ನಿಮಿಷ ಆಗಿದೆಯಂತೆ ಅಷ್ಟೇ. ಯಾರೋ ಒಬ್ಬರು ಲೇಡಿನೇ ಫೋನ್ ಮಾಡಿ ಇವರಿಗೆ ಕೇಳಿದ್ರಂತೆ, ನೀವು ಯಾವ ಏರಿಯಾದಲ್ಲಿರೋದು ಅಂತ. ಸರಿ, ಇವರಿರೋ ಏರಿಯಾನ ಅವ್ರು ಹೇಳಿದ್ರು. ಆ ಏರಿಯಾ ಹೆಸರು ನೀವು ಹೇಳ್ಬೇಡಿ ಅಂತ ಹೇಳಿದ್ದಾರೆ, ಅದರಿಂದ ನಾನು ಹೇಳಲ್ಲ. ಆ ಏರಿಯಾ ಹೇಳಿದ್ರಂತೆ. ಸರಿ, ನಮಗೆ ಒಂದು 5 ಜನಕ್ಕೆ ಊಟ ಬೇಕು, ಒಂದು ವಾರ ತಂದುಕೊಡಿ, ನೀವು ಹೇಗಿರುತ್ತೆ ಅಡುಗೆ ಅನ್ನೋದನ್ನು ನೋಡಿಕೊಂಡು ನಾನು ಮುಂದುವರಿಸ್ತೀನಿ ಅಂತ ಅವ್ರು ಹೇಳಿದ್ರಂತೆ ಫೋನ್ ಮಾಡಿ. ಸರಿ, ಇವ್ರಿಗೆ ಆನಂದ ಆಗೋಗಿದೆ. ಅದ್ಭುತವಾದಂಥ ಅಡುಗೆ ಮಾಡಿಕೊಂಡು 5 ಜನಕ್ಕಾಗೋಷ್ಟು ಅಡುಗೆ ಮಾಡಿಕೊಂಡು ತೊಗೊಂಡು ಹೋಗಿ ಯಾರು ಆರ್ಡ್ರ್ ಕೊಟ್ಟರೋ ಅವರಿಗೆ ಆ ಊಟವನ್ನು ತೊಗೊಂಡೋಗಿ ಕ್ಯಾರಿಯರಲ್ಲಿ ತೊಗೊಂಡೋಗಿ ತಲುಪಿಸೋದ್ರಂತೆ. ಆ ಊಟವನ್ನು ಮಾಡಿದಂತಹ ಆ ಹೆಣ್ಣು ಮಕ್ಕಳಿದ್ರಲ್ಲ, ಅವರೆಲ್ಲರೂ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸು, ದೊಡ್ಡ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸು. ಅದರಲ್ಲಿ ಒಬ್ಬರು ಟೀಮ್ ಲೀಡ್ರು. ಅವರು ಇವರ ಅಡುಗೆ ರುಚಿ ನೋಡಿ ಇವ್ರು ಮಾಡಿದ್ದು ಅವ್ರು ಹೇಳ್ತಾಯಿದ್ರು. ಆಕೆನೂ ಅವ್ರು ಮಾತಾಡಿದ್ರು ನನಗೆ, ಅವ್ರು ಮಾಡಿರೋವಂಥ ಸಾಂಬಾರು ತಟ್ಟೆನಲ್ಲಿ ಒಂಚೂರು ಉಳಿಸ್ಬಾರ್ದು ಅಂತ ಅನಿಸುತ್ತೆ. ನಾನು ತಟ್ಟೆನ ಹೀಗೆ ಮಾಡಿಕೊಂಡು ಅದನ್ನು ನೆಕ್ತೀನಿ, ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು ಅಂತ. ಅಡುಗೆನೇ ನಾನು ತಿಂದಿರಲಿಲ್ಲ ಅಂತ ಆ ಊಟ ಮಾಡಿದ್ರಲ್ಲ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಅಷ್ಟು ಚೆನ್ನಾಗಿತ್ತು ಅವ್ರು ಮಾಡೋ ಅಡುಗೆ, ಅದರಿಂದ ನಾವು ಅವರಿಂದ ಊಟ ತರಿಸ್ಕೊಂಡ್ವಿ ಅಂತ. ಸರಿ, ಇವರು ಊಟನ ಅವ್ರಿಗೆ ಕೊಟ್ಟರಲ್ಲ, ಅವರು ಆ ಟೀಮ್ ಲೀಡ್ರಿಗೆ ಆ 5 ಜನಕ್ಕೆ ಹೆಣ್ಣುಮಕ್ಕಳಿಗೆ
ಊಟ ತುಂಬ ಇಷ್ಟ ಆಗೋಯ್ತು. ಮುಂದೆ ನಡೆದಿದ್ದೇ ಒಂದು ಅದ್ಭುತವಾದಂಥ ಪವಾಡ. ಕೇವಲ 15 ದಿನಗಳ ಕಾಲ ಇವರು 5 ಜನಕ್ಕೆ ಊಟ ತೊಗೊಂಡೋಗಿ ಕೊಟ್ಟಿದ್ದಾರೆ. 15 ದಿನ ಆದಮೇಲೆ ಅವರು ಊಟ ತರಿಸ್ಕೊಳ್ತಿದ್ರಲ್ಲ, ಅವರು ನಮ್ಮ ಕಂಪ್ನಿಗೆ ಬನ್ನಿ, ನಿಮ್ಮ ಹತ್ರ ನಾವು ಸ್ವಲ್ಪ ಮಾತಾಡಬೇಕು ಅಂದ್ರಂತೆ. ಸರಿ, ಇವ್ರಿಗೆ ಏನೂ ಗೊತ್ತಾಗಲಿಲ್ಲ. ಆಯಿತು ಮೇಡಮ್, ನಾನು ಬರ್ತೀನಿ ಅಂತ ಹೇಳಿ ಅವ್ರು ಕೆಲಸ ಮಾಡ್ತಾ ಇದ್ದಂತಹ ಸಾಫ್ಟ್ವೇರ್ ಕಂಪ್ನಿಗೆ ಈಕೆ ಹೋದರು. ಈಗ ನಮ್ಮ ಮನೆಗೆ ಬಂದಿದ್ದಾರಲ್ಲ, ಇವರು ಆ ಕಂಪ್ನಿಗೆ ಹೋದರು. ಅಲ್ಲಿ ಮೀಟಿಂಗ್ ಆಯಿತು. ಮೀಟಿಂಗಲ್ಲಿ ಏನು ಅಂತಂದರೆ, ಆ ಕಂಪನಿಯಲ್ಲಿ 150 ಜನ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ರಂತೆ. ಎಲ್ಲರಿಗೂ ಕೂಡ ಒಳ್ಳೆ ಫುಡ್ ಬೇಕು. ಅಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ. ಅವರು ಈ ಟೀಮ್ ಲೀಡ್ರಿಗೆ ಹೇಳಿದ್ರಂತೆ, ಯಾವುದಾದ್ರೂ ಒಂದು ಒಳ್ಳೆ ಕಡೆ ಊಟ ಅಡುಗೆ ಚೆನ್ನಾಗಿ ಮಾಡೋರನ್ನ ನೀವು ಸರ್ಚ್ ಮಾಡಿಬಿಟ್ಟು ನಮಗೆ ತಿಳಿಸಿ, ರೆಗ್ಯುಲರಾಗಿ ನಮಗೆ ಕ್ಯಾಟ್ರಿಂಗ್ ಥರ ಮಾಡ್ಕೊಂಡು ತಂದುಕೊಡ್ಲಿ, ಅವರು ತಿಂಗಳಿಗೆ ಇಷ್ಟು ಅಂತ ಕೊಟ್ಬೋಣ, ಫಿಕ್ಸ್ ಮಾಡ್ಬೋಣ, ನೀವು ಹೇಳಿ ಅಂತ ಕಂಪ್ನಿಯವರು ಆ ಟೀಮ್ ಲೀಡ್ರಿಗೆ ಹೇಳಿದ್ರಂತೆ. ಇವರು ಮೀಟಿಂಗಲ್ಲಿ ಅವರನ್ನು ಕರೆದು ಕೂರಿಸ್ಕೊಂಡು ನೋಡಿ, ಇವರೇ ನಮಗೆ ಪ್ರತಿನಿತ್ಯ ಊಟ ತಂದ್ಕೊಡೋದು, ತುಂಬ ಚೆನ್ನಾಗಿ ಮಾಡ್ತಾರೆ, ನಾವು ಊಟ ಮಾಡಿದ್ದೀವಿ, ಟೇಸ್ಟ್ ಮಾಡಿದ್ದೀವಿ, ನೀವು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಅಂತ ಹೇಳಿ ಅವತ್ತು ಅವ್ರು ತರಿಸ್ಕೊಂಡಿದ್ದಂತಹ ಊಟವನ್ನು ಅವರು ಟೇಸ್ಟ್ ಮಾಡಿ 150 ಜನರಿಗೆ ಪ್ರತಿನಿತ್ಯ ಊಟವನ್ನು ನೀವು ತಂದ್ಕೊಡಿ ಅಂತ ಹೇಳಿ ಆರ್ಡ್ರ್ ಕೊಟ್ರಂತೆ. ನೋಡಿ ರಾಯರ ಮಹಿಮೆ ಹೇಗಿದೆ ಅಂತ. ಏನೂ ಇಲ್ಲ, ನಾನು ತುಂಬ ಕಷ್ಟದಲ್ಲಿದ್ದೀನಿ, ಫೀಸ್ ಕಟ್ಟೋಕ್ಕೂ ಶಕ್ತಿ ಇಲ್ಲ, ಗಂಡನಿಗೆ ಮೆಡಿಕಲ್ ಆ ಒಂದು ಮಾತ್ರೆಗಳನ್ನು ತಂದ್ಕೊಡೋಕ್ಕೂ ಶಕ್ತಿ ಇಲ್ಲ ಅಂತ ನರಳ್ತಾ ರಾಯರ ಸನ್ನಿಧಿಗೆ ಹೋಗಿ, ರಾಯರ ಮಠಕ್ಕೆ ಹೋಗಿ ಕಣ್ಣೀರು ಹಾಕ್ಕೊಂಡಂಥ ಈ ಹೆಣ್ಣು ಮಗಳಿಗೆ ರಾಯರು ಆ ಫೋಟೋವನ್ನು ಮನೆಗೆ ತೊಗೊಂಡು ಬಂದ ಕ್ಷಣವೇ ಪವಾಡ ಮಾಡಿದ್ರು. ಅವ್ರ ಮಹಿಮೆ ಏನು ಅನ್ನೋದನ್ನು ತೋರಿಸ್ಬಿಟ್ರು. ಸರಿ, ಇವರಿಗೆ ಸಾಫ್ಟ್ವೇರ್ ಕಂಪನಿಗೆ ಪ್ರತಿನಿತ್ಯ 150 ಜನಕ್ಕೆ ಊಟ ಮಾಡಿ ಕಳಿಸ್ಬೇಕು, ಒಬ್ರಿಗಾಗಲ್ಲ. ಮಕ್ಕಳು ಇಬ್ಬರು ಕಾಲೇಜ್ಗೆ ಹೋಗ್ತಾರೆ. ಇವರೇನು ಮಾಡಿದ್ರು, ಅಕ್ಕಪಕ್ಕ ಇರುವಂತಹ ಅಂದರೆ ಏನಾದ್ರು ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಂತಹ 2 ಮಹಿಳೆಯರನ್ನು ಕೆಲಸಕ್ಕೆ ತಗೊಂಡು ಅವ್ರ ಹತ್ರ ತರಕಾರಿ ಹೆಚ್ಚೋದು ಮತ್ತೊಂದು ಆ ಥರದ್ದೆಲ್ಲ ಮಾಡಿಸಿ ಇವರು ಅಡುಗೆ ಮಾಡಿ ಆಟೋದಲ್ಲಿ ಇಟ್ಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಪ್ರಾರಂಭ ಮಾಡಿದ್ರು. 1 ತಿಂಗಳಾಯಿತು, 2 ತಿಂಗಳಾಯಿತು, 6 ತಿಂಗಳಾಯಿತು, 1 ವರ್ಷ ಆಯಿತು. ಇವತ್ತು ಅವರು ಹೇಗಾಗಿದ್ದಾರೆ ಅಂತಂದರೆ, ಇಡೀ ಕಂಪನಿಯಲ್ಲಿ ಇವಾಗ 350 ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರಂತೆ. ಈಗ ಪ್ರೆಸೆಂಟು 350 ಜನ, 350 ಊಟನ, 350 ತಿಂಡಿನ ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಹೊತ್ತು ತಿಂಡಿ ಮತ್ತು ಊಟವನ್ನು ಇವ್ರದೇ ಒಂದು ವ್ಯಾನ್ ಮಾಡಿಕೊಂಡು, ಆ ವ್ಯಾನ್ಗೆ ಒಬ್ಬರು ಡ್ರೈವರ್ನೂ ಇಟ್ಕೊಂಡು ಆ ಸಾಫ್ಟ್ವೇರ್ ಕಂಪ್ನಿಗೆ ಅವರು ಫುಡ್ ಸಪ್ಲೈ ಮಾಡ್ತಾ ಇದ್ದಾರಂತೆ. ಒಂದು ಮಾತ್ರೆ ತಗೊಳ್ಳೋದಕ್ಕೂ ಶಕ್ತಿ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇದ್ದಂತಹ ಈ ಹೆಣ್ಣು ಮಗಳು ಇವತ್ತು ಗಂಡನಿಗೆ ಒಳ್ಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ. ಜೊತೆಗೆ ಆ 2 PUC ಓದ್ತಾ ಇದ್ರಲ್ಲ ಮಕ್ಕಳು, ಆ 2 ಮಕ್ಕಳಿಗೆ ಒಳ್ಳೆ ಕಾಲೇಜ್ನಲ್ಲಿ ಸೀಟ್ ಸಿಕ್ಕಿದೆ. ಆ ಫೀಸ್ ಕಟ್ಟಿ ಆ ಮಕ್ಕಳನ್ನು ಕೂಡ ಇಂಜಿನಿಯರ್ ಮಾಡ್ತಾ ಇದ್ದಾರೆ. ಈಗ ಫೈನಲ್ ಇಯರ್ ಇಂಜಿನಿಯರ್ ಓದ್ತಾ ಇದ್ದಾರೆ ಇವರ ಮಕ್ಕಳು. 2 ಹೆಣ್ಮಕ್ಳು ಫೈನಲ್ ಇಯರ್ ಇಂಜಿನಿಯರ್ ಓದ್ತಾ ಇದ್ದಾರೆ. ಜೊತೆಗೆ 5 ವರ್ಷಗಳ ಕಾಲ ಇವ್ರು ಏನು ಆ ಕಂಪ್ನಿಗೆ ಸರ್ವಿಸ್ ಮಾಡಿದ್ರಲ್ಲ, ಆ ಕಂಪ್ನಿಯಿಂದ ಅವರಿಗೆ ಅದರ ಆ ಕಂಪನಿಯ ಹೆಡ್ ಯಾರು ಇರ್ತಾರೆ ಅವರು ಇವರ ಶ್ರದ್ಧೆ, ಇವರ ಒಂದು ಆ ಸರ್ವಿಸ್ ಏನಿದೆ ಅದನ್ನು ನೋಡಿ ಇವರಿಗೆ ಅಂತಲೇ ಒಂದು ಸ್ವಂತ ಮನೆಯನ್ನು ಮಾಡ್ಕೊಳ್ಳೋದಕ್ಕೆ ಫೈನಾನ್ಷಿಯಲ್ ಆಗಿ ಅಂದರೆ ಹಣಕಾಸಿನ ಸಹಾಯ ಮಾಡಿ ಸ್ವಂತ ಮನೆಯನ್ನು ಕೊಡಿಸಿದಾರಂತೆ. ನೋಡಿ ಹೇಗಿದೆ ರಾಯರ ಮಹಿಮೆ ಅಂತ. ಬಾಡಿಗೆ ಮನೇಲಿ ಇದ್ವಿ ಗುರುಗಳೇ, ಚಿಕ್ಕ ಮನೆ, ನಮಗೆ ಅಲ್ಲಿ ಅಡುಗೆ ಮಾಡೋದೇ ಕಷ್ಟ ಆಗ್ತಾಯಿತ್ತು, ಅಂತಹ ಮನೆಯಲ್ಲಿ ಇದ್ವಿ ನಾವು. ರಾಯರು ಇವಾಗ ನಮಗೆ ಬಂಗಲೆನ ಕೊಟ್ಬಿಟ್ಟಿದ್ದಾರೆ, ಸ್ವಂತ ಮನೆ ಕೊಟ್ಟಿದ್ದಾರೆ. ಆ ಕಂಪ್ನಿನೇ ನಮಗೆ ಹಣಕಾಸಿನ ಸಹಾಯ ಮಾಡಿ ಒಂದು ಸ್ವಂತ ಮನೆಯನ್ನು ಕೊಡಿಸ್ತು. ಅವ್ರು ಕೊಟ್ಟಂತಹ ಆರ್ಡ್ರ್ನಲ್ಲಿ ಈ ಊಟದ ಆರ್ಡ್ರ್ ಏನಿದೆ ಅದರಲ್ಲೇ ಲೆಸ್ ಮಾಡ್ತಾ ಮಾಡ್ತಾ ಮನೆಯೂ ಸ್ವಂತ ಆಯಿತು. ಇವಾಗ ನಾವು ತಿಂಗಳಿಗೆ ಲಕ್ಷಗಟ್ಟಲೆ ದುಡ್ಕೊಂಡು ನೆಮ್ಮದಿಯಾಗಿದ್ದೀವಿ ಗುರುಗಳೇ. ರಾಯರು ನಮ್ಮನ್ನು ತುಂಬ ಚೆನ್ನಾಗಿಟ್ಟಿದ್ದಾರೆ ಅಂತಂದರು. ನೋಡಿ, ಈ ಘಟನೆ ಕೇಳಿದಾಗ ನಿಮಗೆ ರೋಮಾಂಚನ ಆಗುತ್ತೋ ಇಲ್ವೋ ಹೇಳಿ. ರಾಯರ ಫೋಟೋ ತೊಗೊಂಡೋಗಿ ನೀರಿಗೆ ಬೀಳೋದೆಲ್ಲಿದೆ, ರಾಯರ ಫೋಟೋ ತೊಗೊಂಡೋಗಿ ರಸ್ತೆ ಹತ್ರ ಇರುವಂತಹ ಮರದ ಕೆಳಗಡೆ ಇಟ್ಟು ಬರೋದೆಲ್ಲಿದೆ.
ರಾಯರು ಮನೆಗೆ ಬಂದರೆ ಆ ಮನೆ ಸ್ವರ್ಗ ಆಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಸತ್ಯ ಘಟನೆ ಇನ್ನೇನು ಹೇಳಲಿ ನಾನು. ಅವರು ಹೇಳ್ತಾ ಇದ್ದರೆ ನನಗೆ ಹಾಗೆ ನಿಜವಾಗ್ಲೂ ರಾಯರು ಅವರನ್ನು ನಂಬಿರುವಂತಹ ಭಕ್ತರ ಮೇಲೆ ಎಷ್ಟು ಕರುಣೆ ತೋರಿಸ್ತಾರೆ ಅಂತ ನಿಜವಾಗ್ಲೂ ಒಂದು ಕ್ಷಣ ರೋಮಾಂಚನ ಆಯಿತು. ನಾನು ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಹೇಳೋದು ಅದನ್ನೇ, ರಾಯರ ಬಗ್ಗೆ ಅರ್ಧಂಬರ್ಧ ತಿಳುವಳಿಕೆ ಇಟ್ಕೋಬೇಡಿ, ಅಜ್ಞಾನ ಇಟ್ಕೋಬೇಡಿ. ರಾಯರು ಅಂತಂದರೆ ಕಲ್ಪವೃಕ್ಷ, ರಾಯರು ಅಂದರೆ ಕಾಮಧೇನು. ನೀವು ಮನೆಯಲ್ಲಿ ತಗೊಂಬಂದು ಫೋಟೋ ಇಟ್ಕೊಳ್ಳೋದಲ್ಲ, ನಿಮ್ಮ ಪಾಕೆಟ್ನಲ್ಲಿ ಒಂದು ರಾಯರ ಫೋಟೋ ಇಟ್ಕೊಂಡ್ರು ಸಾಕು. ಎಂಥದ್ದೇ ಕಷ್ಟ ಸಂದರ್ಭ ಬರಲಿ, ರಾಯರು ನಿಮ್ಮನ್ನು ಅಲ್ಲಿ ಕಾಪಾಡ್ತಾ ಇರ್ತಾರೆ. ಅದು ನಿಮಗೆ ಗೊತ್ತಾಗ್ತಾ ಇರೋಲ್ಲ ಅಷ್ಟೇ. ಆದ್ದರಿಂದ ಯಾರೂ ಕೂಡ ಮನೆಯಲ್ಲಿರುವಂತಹ ರಾಯರ ಫೋಟೋನ ತೊಗೊಂಡೋಗಿ ನದಿಲಿ ಬಿಡೋದಾಗಲಿ, ರಸ್ತೆಯಲ್ಲಿ ಇಟ್ಬರೋದಾಗಲಿ ದಯವಿಟ್ಟು ಯಾರೂ ಮಾಡಬೇಡಿ. ಹಾಗೇನಾದ್ರು ನೀವು ಮಾಡಿದ್ರಿ ಅಂತಂದರೆ ನಿಮ್ಮ ಬದುಕಲ್ಲಿ ನಡೆಯಬೇಕಾಗಿದ್ದಂತಹ ಒಂದು ಅಮೃತಗಳಿಗೆ ಒಂದು ದೊಡ್ಡ ಪವಾಡವನ್ನು ಸ್ವತಃ ನೀವೇ ಕಳ್ಕೊಂಬಿಡ್ತೀರ. ಆದ್ದರಿಂದ ಯಾರೂ ಕೂಡ ರಾಯರ ಫೋಟೋ ಬಗ್ಗೆ ಇಂತಹ ಅಜ್ಞಾನವನ್ನು ಇಟ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಅವರು ನನಗೆ ಕೊಡಬೇಕು ಅಂತ ಒಂದಷ್ಟು ಹಣ್ಣುಗಳನ್ನು, ಒಂದಷ್ಟು ಸ್ವೀಟ್ಸ್ನ ಎಲ್ಲ ತೊಗೊಂಬಂದಿದ್ದಾರೆ. ಜೊತೆಗೆ ನಾನು ಅವ್ರು ಫೋನ್ ಮಾಡಿದಾಗ ಹೇಳಿದೆ, ರಾಯರ ಫೋಟೋ ನಿಮಗೆ ರಸ್ತೆಯಲ್ಲಿ ಸಿಕ್ತಲ್ಲ, ಆ ಸಿಕ್ಕಂತಹ ರಾಯರ ಫೋಟೋವನ್ನು ನಾನು ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು, ಆ ಫೋಟೋವನ್ನು ನೀವು ತೊಗೊಂಬರ್ಬೇಕು ಅಂತ ಹೇಳಿದೆ. ಫೋಟೋ ಕೊಡಿ ನೋಡಿ. ಆ ಫೋಟೋವನ್ನು ಅವರು ತೊಗೊಂಡು ಬಂದಿದ್ದಾರೆ. ಇವರು ಆ ಗ್ಲಾಸ್ ಇತ್ತಲ್ಲ, ಗ್ಲಾಸನ್ನು ತೆಗೆದು ಲ್ಯಾಮಿನೇಷನ್ ಮಾಡಿಸ್ಕೊಂಡಿದ್ದಾರೆ ನೋಡಿ. ರಸ್ತೆಯ ಡಿವೈಡರ್ನಲ್ಲಿ ಬಿದ್ದು ಗಾಜಿನ ಚೂರೆಲ್ಲ ಚೂರಾಗಿ ರಾಯರ ಫೋಟೋ ಎಲ್ಲ ಸುಮಾರು ಒಂದು 25% ನೆಂದೋಗ್ಬಿಟ್ಟಿತ್ತಂತೆ. ಅದನ್ನು ತೊಗೊಂಡು ಬಂದು ಬಿಸಿಲಲ್ಲಿ ಒಣಗಿಸಿ ಮಾಡಿ ಕಷ್ಟಪಟ್ಟು ಆ ಫೋಟೋ ಹೇಗಿದೆಯೋ ಅದೇ ರೀತಿ ಆಗೋ ಥರ ಮಾಡಿಕೊಂಡು ಅದನ್ನು ಲ್ಯಾಮಿನೇಷನ್ ಮಾಡಿ ಇಟ್ಕೊಂಡಿದ್ದಾರೆ. ಈ ದಂಪತಿಗಳ ಬದುಕಿನಲ್ಲಿ ಬಂಗಾರವನ್ನು ಮಾಡಿದಂತಹ ರಾಯರ ಫೋಟೋ ಇದೇನೆ. ನಾನಂದೆ ಈ ಫೋಟೋವನ್ನು ನಾನೊಂದು ಪ್ರಿಂಟ್ ಹಾಕ್ಸಿ ನಮ್ಮ ಮನೆಯಲ್ಲಿ ಒಂದು ಇಟ್ಕೋತೀನಿ, ನನಗೂ ಈ ರಾಯರ ಫೋಟೋ ಬೇಕು ಅಂತ. ಯಾಕೆಂದರೆ ನಮ್ಮ ಮನೆಯಲ್ಲಿ ಎಲ್ಲಿ ನೋಡಿದ್ರೂ ರಾಯರಿದ್ದಾರೆ. ಇಂತಹ ಘಟನೆಗಳು ನಡೆದಂತಹ ರಾಯರು ನನ್ನ ಮನೆಯಲ್ಲಿದ್ದಾರೆ ಅಂತಂದರೆ ಅದು ನನಗೆ ತುಂಬ ಆನಂದ ಕೊಡುವಂಥ ವಿಷಯ. ಹಾಗಾಗಿ ಇದೇ ಫೋಟೋನ ಒಂದು ಪ್ರಿಂಟ್ ಮಾಡಿಸಿ ನನ್ನ ಮನೆಯಲ್ಲೂ ಇಟ್ಕೊಳ್ತೀನಿ ನೋಡಿ. ರಸ್ತೆಯಲ್ಲಿ ಬಿದ್ದಿದ್ದಂತಹ ರಾಯರ ಫೋಟೋ ಇದು. ಇದೇ ಫೋಟೋವನ್ನೇ ಅವರು ಆ ದಿವಸ ರಸ್ತೆಯಲ್ಲಿ ಸಿಕ್ಕಾಗ ಕಣ್ಣೀರು ಹಾಕ್ಕೊಂಡು ಎದೆಗೆ ಹೀಗೆ ಇಟ್ಕೊಂಡ್ರಂತೆ. ಅಪ್ಪ ನೀನು ದಾರಿ ಮಧ್ಯ ಯಾರೋ ಎಷ್ಟು ಬಿಟ್ಟಿದ್ದಾರಲ್ಲ ರಾಯರೇ, ನಾನು ನಿಮ್ಮನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಕೈಯಲ್ಲಿ ಇಟ್ಕೊಂಡು ಕಣ್ಣಿಗೆ ಈ ರೀತಿ ಕಣ್ಣಿಗೆ ಹೊತ್ಕೊಂಡು ಮನೆಗೆ ತೊಗೊಂಡೋಗಿ ಇಟ್ಟಂತಹ ರಾಯರ ಫೋಟೋ ನೋಡಿ. ಇದೇ ಅದೃಷ್ಟದ ರಾಯರ ಫೋಟೋ. ಈ ಫೋಟೋವನ್ನು ತಗೊಂಡು ಬಂದು ಇವರ ಬದುಕನ್ನು ಬಂಗಾರ ಮಾಡ್ಕೊಂಡಿದ್ದಾರೆ. ತೊಳಿ ಹುಷಾರು. ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಈ ಸತ್ಯ ಘಟನೆಯನ್ನು ನೀವು ಕೇಳಿದ ಮೇಲೆ ನಿಮಗೆ ಏನು ಅನ್ನಿಸ್ತು ಅಂತ ಹೇಳೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಈ ವಿಡಿಯೋವನ್ನು ಎಲ್ಲ ರಾಯರ ಭಕ್ತರಿಗೆ ಮರೆಯದೆ ಶೇರ್ ಮಾಡಿ. ಯಾಕೆ ಅಂತಂದರೆ ಇಂತಹ ಘಟನೆಗಳು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಮುಟ್ಟಬೇಕು. ಆದ್ದರಿಂದ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಯರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಅಜ್ಞಾನನಾಶಾಯ ವಿಜ್ಞಾನಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ನಮಸ್ಕಾರ. ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ 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 ಸರಿ ಧನಿ ಸರಿ ಗರಿ ಸರಿ ಸರಿ ಧನಿ ಸರಿ ಗಮ ಮಮ ಗರಿ ಧನಿ ಸರಿ